ನಾನು ವಿ ಶ್ರೀಶಾನಂದ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ನಿನ್ನ ಮೇಲೆ ಹೊರಿಸುವ ಆರೋಪ ಏನಂದಂತ ನಾವು ಓದ್ತಾ ಇದ್ರೆ ಅವನೆಲ್ಲ ನೋಡ್ಕೊಟ್ಟಿರ್ತಾನೆ. ಆಮೇಲೆ ಲಾಯರ್ ಹೇಳಿರ್ತಾನೆ ಸುಳ್ಳು ಅಂತ. ಅದು ಉಪಯೋಗ ಆಗಲ್ಲ. ಏನಪ್ಪಾ ನೀನ್ ಹೆಂಡತಿ ಬದುಕಿದ್ದಾಳ ಅನ್ಬೇಕು. ಇಲ್ಲ ಸರ್ ಅಂತಾನೆ. ಲೆಟ್ ಅಸ್ ಸೇ ಸೆಕ್ 304B. ಪಾಪ ಆಯುಷ್ ತೀರ್ಕೊಂಡು ಸತ್ತೋದ್ಲೇನೋ, ಹಾವ್ಕಚ್ ಸತ್ತೋದ್ಲೇನೋ ಅನ್ನೋದು. ಇಲ್ರಿ ಅಂತಾನೆ. ಮತ್ತೇನಾಯ್ತು? ನೇಣಾಕೊಂಬಿಟ್ಲು ಸರ್. ಅಯ್ಯೋ ಪಾಪ ಹುಚ್ಚಿಡ್ದಿತ್ತೇನೋ ಅನ್ನೋದು. ಇಲ್ರಿ ಅಂತಾನೆ. ಸಿ ದಿಸ್ ಆರ್ ಆಲ್ ದಿ ಐಡಿಯಾಸ್ ವೇರ್ ಯು ಗೆಟ್ ಇಟ್. ನಿಮ್ಮನೆ ರೂಮಲ್ಲೋ ಇಲ್ಲ ನಿಮ್ಮನೆ ಮುಂದಿರೋ ಹುಣಸೆ ಮರಕ್ಕೋ ಅಂತ. ಇಲ್ಲ ಸರ್ ನಮ್ಮನೆ ರೂಮಲ್ಲಿ. ಫ್ಯಾನ್ಗಾ? ಹ್ಞೂ ಸರ್. ಏನ್ ವೇಯ್ಲಾ ಹಗ್ಗನೋ ಅನ್ನೋದು. ಇಲ್ಲ ಸರ್ ಅವಳ್ದೆ ಸೀರೆ. ನೋಡಿದ್ರ ಎಷ್ಟು ಸಿಕ್ತು ನಮ್ಗೆ. ನೀವು ಸುಮ್ನೆ ಹಿಂಗೆ ಹಿಂಗೆ ಇಂಥ ದಿನಾಂಕದಂದು ಇಷ್ಟು ಹೊತ್ತಿಗೆ ಅಂತ ಬರೆದ್ರೆ ಏನ್ ಸಿಕ್ತು? ಏನು ಸಿಗೋದಿಲ್ಲ. ಸೊ ಈಗ ನಿಮ್ಗೊಂದ್ ಎಷ್ಟೆಲ್ಲ ಸಿಕ್ತಲ್ಲ ಅವ್ನ್ ಕೇಳ್ಬೇಕು, ನೀನೇ ಅಂತೆ ಪಾಸ್ಪೋರ್ಟ್ ಕೊಟ್ಟಿದ್ದು ಅನ್ನೋದು. ಅಂತಾನೆ. ಇದರಲ್ಲಿ ಟೆಕ್ನಿಕ್ಸ್ ದಟ್ ಒನ್ ಹ್ಯಾಸ್ ಟು ಅವರೇ ಡೆವಲಪ್ ಮಾಡ್ಕೋಬೇಕು ಅಲ್ವಾ. 304B ನಲ್ಲಿ ಇಷ್ಟು ಸಿಕ್ಬಿಟ್ರೆ ನಿಮ್ಗೆ ಪ್ರಿಸಂಪ್ಷನ್ ಏನು? 7 ವರ್ಷದೊಳಗಡೆ ಸತ್ ಬಿಟ್ಟಿದ್ದಾಳೆ. 113A 113B ಪ್ರಾಸಿಕ್ಯೂಷನ್ಗಿದೆ. ನಮ್ಗೆ ಹಂಗಂತ ಅದು ಪ್ರೂಫ್ ಅಲ್ಲ. ಮೈಂಡ್ ದರ್ ಇಸ್ ಒನ್ ಸೆಕ್ಷನ್ 313A ಅಂತ. ಕೋರ್ಟ್ ಕ್ಯಾನ್ ವಿತೌಟ್ even identifying at any stage of the trial, even at the time of framing the charge, can put questions to the accused. This I was practicing as a regularly. Second stage yavaga andre 330 statement record ಮಾಡ್ಕೊಳ್ಳುವಾಗ after the evidence is over. ಊರಿನ ಪುರಾಣ ಎಲ್ಲ ಕೇಳೋದೇ ಬೇಕಾಗಿಲ್ಲ. ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮಾಡಿದಾಗ ಕೇಳಬೇಕು ಅವ್ನ ಕರೆದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಬೇಕು ಇನ್ಸ್ಟೆಡ್ ಆಫ್ ರೀಡಿಂಗ್ ಇಟ್. ಆಗ ಅವ್ನ್ ಗೊತ್ತಾಗ್ಬಿಡುತ್ತೆ ಬಾಡಿ ಲ್ಯಾಂಗ್ವೇಜ್. ಮೂರನೇದು ಸಾಕ್ಷಿ ಹೇಳ್ತಿರುವಾಗ ಹೇಳೋದು. ಯೂಶಲ್ ಆಗಿ ಗ್ರೂಪ್ ಕ್ಲಾಶ್ ಅಲ್ಲಿ ಪೊಲೀಸ್ನವರು ಇಲ್ದಿರೋರ್ನ ಸೇರ್ಸ್ಬಿಡ್ತಾರೆ. ಒಂದ್ 4 ಜನ ನಿಜವಾಗ್ಲೂ ಮಾಡಿದ್ರೆ ಇನ್ನೊಂದ್ 4 ಜನ ಇರ್ಲಿ ಅಂತ ಸೇರ್ಸೋದು. ಅವರೆಲ್ಲ ಅಲ್ಲಿ ಇರ್ತಾರಲ್ಲ, ಅವಾಗ ಇರ್ತಾರೆ ಒಂದ್ 8-10 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ ಬಾಕ್ಸ್ ಅಲ್ಲಿ. ಇಲ್ಲಿ ಐ ವಿಟ್ನೆಸ್ ಹೇಳ್ತಾ ಇದ್ದಾನೆ, ಇಲ್ಲೇ ಪಕ್ಕದಲ್ಲೇ ಟೈಪಿಸ್ಟ್ ಇರುತ್ತೆ, ಅಲ್ಲೇ ಡಿಫೆನ್ಸ್ ಕೌನ್ಸಿಲ್ ಇರ್ತಾರೆ, ಅಲ್ಲಿ ಪ್ರಾಸಿಕ್ಯೂಟರ್ ಇರ್ತಾರೆ, ನಮಗೂ ಕೇಳಿಸಿರುತ್ತೆ. ಕೇಳಲಾರದಂತೇನಿಲ್ಲ. ಆರೋಪಿತರ ಪೈಕಿ ಸೀನಾ ಡ್ಯಾಗರ್ ತೆಗೆದುಕೊಂಡು ನನ್ನ ಹೊಟ್ಟೆಗೆ ಚುಚ್ಚಿದ ಅಂತ ಇವನು ಹೇಳ್ತಾನೆ, ಯಾರೋ ವಿಟ್ನೆಸ್. ನಾವೇನ್ ಮಾಡೋದು, ಆರೋಪಿತರ ಪೈಕಿ ನಾಗ ಡ್ಯಾಗರ್ ತಗೊಂಡು ಹೊಟ್ಟೆಗೆ ಚುಚ್ಚಿದ ಅಂತ. ಸೀನಾ ನಾಗನ್ ಕಡೆ ನೋಡ್ತಾನೆ, ನಾಗ ಸೀನನ್ ಕಡೆ ನೋಡ್ತಾನೆ. ನಾನಲ್ಲ ಅವನು ಅಂತ. ನಾವಿಲ್ಲಿಂದ ಹೇಳಿರ್ತೀವಲ್ಲ, ಅವನಿಗಲ್ಲಿ ಕೇಳಿಸುತ್ತಲ್ಲ. ನಾಗ ಚುಚ್ಚಿರಲ್ವಲ್ಲ, ಸೀನಾ ಚುಚ್ಚಿದ ಅಂತ ಇವನು ಹೇಳ್ತಾನಲ್ಲ, ನಾಗ ಇಮಿಡಿಯೇಟ್ಲಿ ಸೀನನ್ ಕಡೆ ನೋಡ್ತಾನೆ. ನಮಗ್ ಪ್ರೂಫ್ ಆಗೋಯ್ತು. ನಮ್ಗೇನು ಮಾನಿಟರಿ ಲಾಸ್ ಹಾಕಿರ್ಲಿಲ್ಲ. We put an end to that. So my father said, so my signature is now to be understood as Zadia Ali. So these things do happen. These things do happen. There is shortening of the signature. ಅದಕ್ಕೆ ಅಡ್ಮಿಟೆಡ್ ಸಿಗ್ನೇಚರ್ಸ್ ಅಟ್ ರೆಲೆವೆಂಟ್ ಪಾಯಿಂಟ್ ಆಫ್ ಟೈಮ್ ಹೇಳ್ತಾರೆ ಅವ್ರು. ಫೋಟೋ ಕಾಪಿಯಿಂದ ಯಾಕೆ ತಗೊಳ್ಳಲ್ಲ ಅಂದ್ರೆ ಇದೇ ಕಾರಣಕ್ಕೋಸ್ಕರ ತಗೊಳ್ಳಲ್ಲ. ಫೋಟೋ ಕಾಪಿ ಕೆನಾಟ್ ಬಿ ಕಂಪೇರ್ಡ್. ಒರಿಜಿನಲ್ ಸಿಗ್ನೇಚರ್ಸ್ ಯಾಕೆ ಕೇಳ್ತಾರೆ ಅಂದ್ರೆ ಹಾಗೆ ಕೇಳ್ತಾರೆ. ಬಹುತೇಕರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾಡಿದ ಸೈನ್ಗೂ ಈಗಿನ ಸೈನ್ಗೂ ಮ್ಯಾಚ್ ಆಗೋದೇ ಇಲ್ಲ. ಇಫ್ ಯು ನೌ ಕನ್ಸಿಡರ್ ದಿ SSLC ಮಾರ್ಕ್ಸ್ ಕಾರ್ಡ್ ಸಿಗ್ನೇಚರ್ ಆಸ್ ಯುವರ್ ಸಿಗ್ನೇಚರ್, ದೆನ್ ಇಟ್ ಕಾಂಟ್ ಬಿ ಟ್ಯಾಲಿಡ್ ಅಟ್ ಆಲ್. 10ನೇ ಕ್ಲಾಸ್ ಅಲ್ಲಿ ನಿಮ್ಗೆ ಸಿಗ್ನೇಚರ್ ಮಾಡ್ಬೇಕು ಅಂತ ಎಲ್ಲಿ ಗೊತ್ತಿರುತ್ತೆ? ಯಾರೋ ಕೆಲವ್ರು ಮಾತ್ರ ಅಭ್ಯಾಸ ಮಾಡ್ಕೊಂಡಿರ್ಬೋದು. ಅವತ್ತು ಸಾಧಾರಣ ಹೆಸರು ಬರ್ದಿರ್ತಾರೋ ಅಥವಾ ಏನೋ ಮಾಡಿರ್ತಾರೆ, ಅದಾಗೋದಿಲ್ಲ ಮುಂದಕ್ಕೆ. ವೆನ್ ಯು ಗೆಟ್ ಇನ್ ಟು ಸಮ್ ಪ್ರಫ್, ಎಸ್ಪೆಷಲಿ ಬ್ಯಾಂಕ್ ಮ್ಯಾನೇಜರ್ಸ್, ಅವ್ರ ಸಿಗ್ನೇಚರ್ ತುಂಬಾ ಆಗುತ್ತೆ ಒಂದ್ ದಿವಸಕ್ಕೆ. ಅವ್ರದ್ದು ಬಹಳ ವ್ಯತ್ಯಾಸ ಆಗ್ಬಿಡುತ್ತೆ ಓವರ್ ಎ ಪೀರಿಯಡ್ ಆಫ್ 5 years. ಈಗ ನಮ್ದೇನೆ KYC ಕೇಳಿದಾಗ ಹಾಗೆ ಕೇಳ್ತಾರೆ. ದೇ ಆಸ್ ಫಾರ್ ದಟ್, ಸ್ಟೇಟಿಂಗ್ ದಟ್ ಸಬ್ಸಿಕ್ವೆಂಟ್ ಸಿಗ್ನೇಚರ್ ಕೊಡಿ ಅಂತ. ಈಚ್ ಟೈಮ್ ಅವರ್ ಸಿಗ್ನೇಚರ್ಸ್ ಚೆಕ್ಸ್ ಆರ್ ಪಾಸ್ಡ್, ಅವರಲ್ಲಿ ಕಂಪ್ಯೂಟರ್ ಮೇಲೆ ಬರುತ್ತೆ ನಮ್ಮ ಅಡ್ಮಿಟೆಡ್ ಸಿಗ್ನೇಚರ್ಸ್ ನ ಸ್ಕ್ಯಾನ್ ಮಾಡಿ ಹಾಕೊಂಡಿರ್ತಾರೆ. ಅವ್ರು ಅದನ್ನ ನೋಡ್ಬಿಟ್ಟು ಮೇಲ್ ನೋಟಕ್ಕೇನೆ ಓಕೆ ಅಂತ ಆದ್ರೆ ಮಾಡ್ತಾರೆ. ಈಗೆಲ್ಲ SMS ಬಂದಿದೆ. ಇಫ್ ಇಟ್ ಇಸ್ ಮೋರ್ ದೆನ್ 20,000 rupees ಬೆಳಗ್ಗೆನೆ ಬರುತ್ತೆ. ಯು ಹ್ಯಾವ್ ಇಶ್ಯೂಡ್ ಫಾರ್ ಎ ಚೆಕ್ ನಂಬರ್ ಸೋ ಅಂಡ್ ಸೋ ಇನ್ ಎ ಸಮ್ rupees so and so. ಇಫ್ ಯು ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ವಿ ಆರ್ ಗೋಯಿಂಗ್ ಟು ಪ್ರೋಸೆಸ್ ಇಟ್ ಬೈ 12 in the noon ಅಂತ SMS ಬರುತ್ತೆ. ಸೊ 12 in the noon ಒಳಗಡೆ ನಿಮ್ಗೇನು ರೆಸ್ಪಾನ್ಸ್ ಇಲ್ಲ ಬ್ಯಾಂಕ್ಗೆ ಅಂದ್ರೆ ಅವನ್ ಜವಾಬ್ದಾರಿ ಮುಗೀತು. ಸೊ ಇಟ್ ಈಸ್ ಈಸಿ ವೇ, ನೋ? ಇಟ್ಸ್ ಆಲ್ ಸಿಸ್ಟಮ್ ಜನರೇಟೆಡ್ ನೋ.
So that's why what one has to look into is probably the signature ನೇ ಅವ್ರು ಹೇಳಿದ್ದೆ ವೇದವಾಕ್ಯ ಅಲ್ಲ. ಒಂದ್ ಕಾಲ ಇತ್ತು, ಅವರು ನಮ್ಮ ಗೀತಾ ದೇವಿ ಅಂತ ಒಬ್ಬರಿದ್ರು, ಅವರೇ ಯಾವಾಗೂ ಬರ್ತಿದ್ದು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗೆ. ಆಗ್ತಾ ಇರುತ್ತೆ, ಅದು ಕೆಮಿಕಲ್ ಇರ್ತಿತ್ತು, ಬರ್ತಿದ್ದೆ 3-4 ಇಂಕಿನ್ ಕಂಪನಿ. ವಿ ನ್ಯೂ ದಿ ಕಾಂಬಿನೇಷನ್ ಆಫ್ ದಿಸ್ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ದಿ ಪೇಪರ್. ಸೊ ಆ ಇಂಕ್ ಟೆಸ್ಟ್ ಅಂತ ಮಾಡ್ತಿದ್ರು. ಇವಾಗ 16 ಕಂಪನಿ ಇದೆ. ಕೆಲವು ಕಂಪನಿಗಳು ಮುಚ್ಕೊಂಡು ಹೋಗಿದೆ. ಉದಾಹರಣೆಗೆ ಚೆಲ್ ಪಾರ್ಕ್ ಅಂತ ಇತ್ತು ನಮ್ಮ ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್, ಅದು ಹೊಟ್ಟೋಗಿದೆ. ಬ್ರಿಲ್ಲು, ಶಾಂತಿ, ಕ್ಯಾಮ್ಲಿನ್ನು ಈ ತರದೆಲ್ಲ ನಮ್ಮ ಲೋಕಲ್ ನಲ್ಲಿ ಆಯ್ತು. ರಾಯಲ್ ಬ್ಲೂ ಅನ್ನೋದು ಇಟ್ ವಾಸ್ ಎ ಪೇಟೆಂಟೆಡ್ ಇಂಕ್ ಫ್ರಮ್ ದಿ ಇಂಗ್ಲೆಂಡ್. ಸೊ ಅದ್ರ ಮೇಲೆ ಬರೆಯುವಾಗೆಲ್ಲ ಮಾಡಿದ್ದಾರೆ. ದೇರ್ ಆರ್ ಗುಡ್ ನಂಬರ್ ಆಫ್ ಡಿಸಿಷನ್ಸ್. ಇಟ್ ಗಿವ್ಸ್ ಎ ವೆರಿ ಗುಡ್ ರೀಡಿಂಗ್. ಆಯ್ತಾ? ಸೈನ್ಸ್ ಆಫ್ ಹ್ಯಾಂಡ್ ರೈಟಿಂಗ್ ನಾಟ್ ಎಕ್ಸಾಕ್ಟ್ ಸೈನ್ಸ್. This is what the Honorable Supreme Court said. The science of handwriting is not an exact science, unlike science of fingerprints. This is where majority of our trial judges get confused themselves. Handwriting ಗೆ ಹೀಗೆ ಬರಿಬೇಕು, ಹೀಗೆ ನೋಡ್ಬೇಕು, ಹೀಗೆ ಮಾಡಬೇಕು ಅಂತ ಯಾವುದೇ ಯೂನಿಫಾರ್ಮ್ ಮೆಥಡಾಲಜಿ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. Therefore, it fails in objective analysis. Many times it is the subjective analysis of the expert. Their lordships while other in the Aitala. Science of handwriting. So even experts tend to commit errors in giving their opinions on the genuineness of the signatures and handwriting. Even in genuine writing, at times the pen hesitates or even stops, especially when the author is under the great physical and mental strain. Under the gunpoint, if you ask me to sign, my signature may not be the proper one. If I am free, ಅದಕ್ಕೆ ನೋಡಿ ಮನೆ ಮಾರಾಟ ಮಾಡುವಾಗ ಪರ್ಸ್ಪೈರ್ ಆಗ್ತಾರೆ ವೆಂಡರ್. ನೀವು ನೋಡಿರ್ಬೋದು, ಆ ಎಮೋಷನ್ ಉಕ್ಕಿ ಬಂದ್ಬಿಡುತ್ತೆ. ಎಸ್ಪೆಷಲಿ ಕೋರ್ಟ್ ಆಕ್ಷನ್ಸ್ಗೆ ಸೈನ್ ಮಾಡುವಂತಂದಾಗ್ಲೋ ಕಣ್ಮುಂದೆ ಹೋಗ್ಬಿಡ್ತಾ ಇರುತ್ತೆ. ಅವಾಗ ಸಿಗ್ನೇಚರ್ ಹಾಕಿದ್ರೆ ಅದು ಶೇಕಿ ಇರುತ್ತೆ, ಮತ್ತೊಂದಾಗಿರುತ್ತೆ, ಈ ತರದೆಲ್ಲ ಇರುತ್ತೆ. ಮುಂದೆ ನೋಡಿ ಅವ್ರು ಹೇಳ್ತಾರೆ, sometimes it would be difficult for an expert to examine even the genuineness of the different writings, each having its own individuality ಅಂತ. ನಮ್ಮ ಹಿಂದ್ಗಡೆ ಬಿಲ್ಡಿಂಗ್ ನಲ್ಲಿ ಒಬ್ರು ಇದ್ರು, ಅವ್ರು 3 ತರ ಸೈನ್ ಹಾಕೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು. ಎಲ್ಲವೂ ಅವ್ರದೇ. ಒಂದು ಇಂಟರ್ನಲ್ ಕಮ್ಯುನಿಕೇಶನ್, ಆಯ್ತಾ? ಇನ್ನೊಂದು ಸರ್ಕಾರದಲ್ಲಿ ಅಧಿಕೃತವಾಗಿ ದಾಖಲೆಗಳಿಗೆ ಹೋಗೋದಕ್ಕೆ, ಆಯ್ತಲ್ಲ? ಇನ್ನೊಂದು ಫಾರ್ ದಿ ಪ್ರೈವೇಟ್ ಅಡ್ಜಸ್ಟ್ಮೆಂಟ್. ಎಲ್ಲವೂ ಅವ್ರದೇ. ಈಗ ಇದನ್ನ ಎಕ್ಸ್ಪರ್ಟ್ ಕಳಿಸಿದ್ರೆ ಎಲ್ಲೋ ಬೇಕು, ಆಯ್ತಾ? ಇಟ್ ರಿಕ್ವೈರ್ಸ್ ಇಂಟೆಲಿಜೆಂಟ್ ಕಂಪ್ಯಾರಿಸನ್ ಟು ಡಿಫರೆನ್ಶಿಯೇಟ್ ದಿ ಜಿನೈನ್ ಸಿಗ್ನೇಚರ್ ಫ್ರಮ್ ದಿ ಫೋರ್ಜ್ಡ್ ಒನ್. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ, ಆಯ್ತಾ? ಅಲ್ಲಿ ಸೈಕಾಲಜಿಸ್ಟ್ ಒಪಿನಿಯನ್ ಬೇರೆ ತೆಗೆದುಕೊಂಡಿದ್ದಾರೆ. ಸೈಕಾಲಜಿಸ್ಟ್ ಎಕ್ಸ್ಪ್ಲೇನ್ ಇಟ್. Likeness and difference coexist in all things, not utterly unlike. This is the one statement that runs as a silver line while comparing the signature. ಇನ್ನೂ ಒಂದ್ಸತಿ ಓದ್ತೀನಿ. Likeness and difference coexist in all things, not utterly unlike. ಅದಕ್ಕೆ ಯಾವಾಗ ಅದಕ್ಕೆ ಕರಾಲರಿ ಹೇಳೋದಾದ್ರೆ, one who is pure and sure will always hold his head high ಅಂತ. ಇಲ್ಲದೆ ಹೋದ್ರೆ ಬಾಡಿ ಲ್ಯಾಂಗ್ವೇಜ್ ಆಟೋಮ್ಯಾಟಿಕ್ ಆಗಿ ಕಣ್ಣು ಕೆಳಗ್ ಬಿದ್ದೋಗುತ್ತೆ. ಹಿಂಗೆ ಹೇಳಕ್ ಬರೋದಿಲ್ಲ ಶಕ್ತಿಯುತವಾಗಿ. ನಿಜ ಹೇಳೋನಾದ್ರೆ ಹಿಂಗೆ ಹೇಳ್ಬೋದು. ಏನಾರು ಮುಚ್ಚಿಡ್ಬೇಕು ಅಂದ್ರೆ ಹಿಂಗ್ ತಿರ್ಗಿಸ್ಕೊತಾನೆ ಕಣ್ಣು, ಮುಗಿತಲ್ಲಿ. ಹೌ ಈ ಅನ್ಲೈಕ್ಲಿನೆಸ್ ಸೈಕಾಲಜಿ ಅಂತಾರಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಏನಕ್ಕೆ. ಮುಂದೆ ನೋಡಿ. ಸೊ ದಟ್ ಇಂಟೆಲಿಜೆಂಟ್ ಕಂಪ್ಯಾರಿಸನ್ ಫಾರ್ ದಿ ಪರ್ಪಸ್ ಆಫ್ ಕ್ಲಾಸಿಫಿಕೇಶನ್ ಮಸ್ಟ್ ಆಲ್ವೇಸ್ ಇನ್ಕ್ಲೂಡ್ analysis and reasoning. So first analysis, it will be like a hypothesis. When you are able to deduce it, you will get the reasons, and the result is common. That test must be objective in nature. Tomorrow ನಾನು ಇದನ್ನ ತಗೊಂಡ್ಬಿಟ್ಟು ಅವನಲ್ಲಿ ಒಪಿನಿಯನ್ ಅಲ್ಲಿ ಎಸ್ ಮಾಮೂಲಾಗಿ ಬರೆಯೋದ್ರಲ್ಲಿ ಹಿಂಗಿದೆ, ಇದ್ರೊಳಗಡೆ ಶುರುವಾಗಿದ್ದು ಹಿಂಗಿದೆ, ಇದನ್ನ ಆಕ್ಚುಲ್ ಆಗಿ ಹಿಂಗ್ ಎಂಡ್ ಆಗ್ತಾ ಇದೆ ಅಂತ ಅವ್ನು ಕೊಟ್ಟಿದ್ರೆ, ನಾನು ಚಿಕ್ಕದನ್ನ ಹಾಕಿ ಹಿಂಗ್ ನೋಡಿದ್ರು ಕೂಡ ನನಗೂ ಅದು ಕಾಣಿಸ್ಬೇಕು.
ಆವಾಗ ಎಕ್ಸ್ಪರ್ಟ್ ಒಪಿನಿಯನ್ ಸರಿ ಅಂತ ಅನ್ಬೋದು. ಇದು 1 ಮ್ಯಾಗ್ನಿಫೈ ಡಬಲ್ ಮ್ಯಾಗ್ನಿಫೈಯಿಂಗ್ ಇದೆ ಇಲ್ಲಿ. ಇನ್ ಕೆಲವು ಲೆನ್ಸ್ ಅಲ್ಲಿ ಇದಕ್ಕೆ ಲೈಟು ಬರುತ್ತೆ ಹಿಂಗ್ ಹಿಡ್ಕೊಳಕ್ಕೆ. ಸೊ 8ನ್ನ ನೋಡಿ, ಮೇಲ್ಗಡೆಯಿಂದ ಶುರು ಮಾಡಿ ಹಿಂಗ್ ಬರಿಬಹುದು, ಕೆಳಗಡೆಯಿಂದ ಶುರು ಮಾಡಿ ಹಿಂಗ್ ಬರಿಬಹುದು, ಹಿಂಗ್ ಬರ್ದು ಹಿಂಗ್ ಬರಿಬಹುದು. 3ನ 8 ಮಾಡೋದು ಸಾಧಾರಣ ಮಾಡ್ತಾರೆ, 1ನ್ನ 7 ಮಾಡೋದು ಸಾಧಾರಣ ಮಾಡ್ತಾರೆ. ಇಂಥವೆಲ್ಲ ನಮ್ ಗಮನಕ್ಕೆ ಸಿಕ್ಬಿಡುತ್ತೆ ತಕ್ಷಣ, ನೋಡಿದ ತಕ್ಷಣ ಫಸ್ಟ್ ಲುಕ್ ಅಲ್ಲೇನೆ. ಸೊ ಇದು ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಇರ್ಬೇಕು, ಕೇಪಬಲ್ ಆಫ್ ರೀಸನಿಂಗ್ ಅಂತ. ಮುಂದೆ a writing or a document having mind in all various qualities, elements, features, tendencies, variations, conditions in signature should thus be investigated with all these varied qualities. So ಈ 1 by 1 ಟೆಸ್ಟ್ ಮಾಡ್ಕೊತಾ ಹೋಗ್ಬೇಕು. ಇದಕ್ ಟೆಸ್ಟ್ ಮಾಡದೆ ಇದ್ರಲ್ಲಿ ಪಾಸ್ ಆಯ್ತು, ಇದಕ್ ಟೆಸ್ಟ್ ಮಾಡದೆ ಇದ್ರಲ್ಲಿ ಪಾಸ್ ಆಯ್ತು, ಇದಕ್ ಟೆಸ್ಟ್ ಮಾಡದೆ ಇದ್ರಲ್ಲಿ ಪಾಸ್ ಆಯ್ತು, ಇದಕ್ ಟೆಸ್ಟ್ ಮಾಡದೆ ಇದ್ರಲ್ಲಿ ಪಾಸ್ ಆಯ್ತು. If 3 are failure and only 1 is passed, the obvious is that it is failed anta. If 3 have passed and 1 is failed ಅಂತಂದ್ರೆ it is passed ಅಂತ. ಸೊ ಇಲ್ಲಿ ಕೊಡ್ತಾರೆ ನೋಡಿ ಅವರು ಏನೇನಂತ: ಕ್ವಾಲಿಟೀಸು, ಎಲಿಮೆಂಟ್ಸು, ಫೀಚರ್ಸು, ಟೆಂಡೆನ್ಸೀಸು, ವೇರಿಯೇಷನ್ಸು, ಕಂಡೀಷನ್ಸ್. ಸೊ 5-6 ಪ್ಯಾರಾಮೀಟರ್ ಅಲ್ಲಿ ನೋಡಿ ಮೆಜಾರಿಟಿ ತಗೊಂಡು ಒಪಿನಿಯನ್ ಫಾರ್ಮ್ ಮಾಡ್ತಾರೆ. ಎ ಸಿಂಪಲ್ ಕ್ವಶನ್ ಸಿಗ್ನೇಚರ್ should thus be investigated with all these varied qualities under consideration.